ಫ್ರೆಂಡ್ಸ್, ವೆಲ್ಕಮ್ ಟು ಧ್ರುವ್ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ನನ್ನ ಮಗಳು ನಮ್ಮ ಮನೆಗೆ ಹೊಸ ಮೆಂಬರ್ ಜೊತೆಗೆ ಹೆಂಗೆ ಮಾತಾಡ್ತಿದ್ದಾಳೆ ನೋಡಿ. ಡಿಸ್ಟರ್ಬ್ ಮಾಡಲ್ಲ, ಓದಿಬೇಡ ನಿಮಗೆ ನಿಮ್ಮ ಅಕ್ಕನವರು ಆಯ್ತಾ? ಮಲ್ಕೋ, ಊಟಾದ್ಮೇಲೆ ಅಲ್ಲ ಮುದ್ದು ಮಾಡು ಅಂತೆ ಶೇಖರಣೆಲ್ಲ ಕೊಡ್ತೀನಿ. ಅವಳಿಗೆ ತುಂಬಾ ಖುಷಿ, ನನ್ನ ತಂಗಿಗೆ ಮಗು ಆಗುತ್ತೆ, ಅವಳ ಜೊತೆಗೆ ಆಟಾಡೋದಕ್ಕೆ ಒಬ್ಬರು ಫ್ರೆಂಡ್ ಸಿಗ್ತಾರೆ ಅಂತ ಅಂದ್ಬಿಟ್ಟು ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ. ಸ್ಯಾಟರ್ಡೇ ಆಗಿರೋದ್ರಿಂದ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬ್ಯಾಂಗ್ಳೂರಲ್ಲಿ ಅವರೇ ಮೇಳ ನಡೆಸ್ತಿದ್ದಾರೆ. 25ನೇ ವರ್ಷದ್ದು ವಾಸವಿ ಕಾಂಡಿಮೆಂಟ್ಸ್ ಅವ್ರ ಕಡೆಯಿಂದ ಆರ್ಗನೈಸ್ ಆಗಿರೋದು. ಒಳಗಡೆ ಹೋಗ್ತಿದ್ದಂಗೆ ಈ ರಶ್ ನೋಡಿ ಫುಲ್ ಸುಸ್ತಾದ್ವಿ. ಏನು ತೊಗೋಬೇಕು ಅಂದರೂ ಅರ್ಧ ಕಿಲೋಮೀಟ್ರ್ ಕ್ಯೂ ನಿಂತಿದ್ದಾರೆ. ಆದರೂ ರೀಸನಬಲ್ ರೇಟ್ಗೆ 125 ಐಟಮ್ಸು ಅವರೇಕಾಯಿ ಯೂಸ್ ಮಾಡ್ಕೊಂಡು ಮಾಡಿದರು. ಸರಿ, ಇಲ್ಲಿ ನಿಂತ್ಕೊಳ್ಳೋದಕ್ಕಾಗಲ್ಲ ಅಂದ್ಬಿಟ್ಟು ನಾವು ವಿ ಪುರಮಲ್ಲಿ ರಶ್ ಕಮ್ಮಿ ಇರ್ತಾರೆ, ಅಲ್ಲಿಗೆ ಹೋಗೋಣ ಅಂತ ಬಂದರೆ ಅಲ್ಲೂ ಇಷ್ಟೇ ಜನ ಇದ್ದಾರೆ. ಈ ಜನಜಾತ್ರೆಯ ಮಧ್ಯ ನಮಗೆ ಶ್ರೀನಿವಾಸನ ದರ್ಶನ ಕೂಡ ಆಯಿತು. ಏನು ಮಾಡಕ್ಕೆ ಬಂದಿದ್ದೀರಾ? ಹಂಗೆ ನಮ್ಮ ಜೊತೆಗೆ ಬಂದಿದ್ದವರು ಒಂದು 3 ಜನ ಮಿಸ್ ಆಗಿಬಿಟ್ಟಿದ್ದಾರೆ. ಹುಡುಕ್ತಾ ಇದ್ದೀವಿ. ಅಲ್ಲಲ್ಲೇ ಸಂಜೆಗೊಂದು ತಿಳ್ಕೊತಾರೆ ಈ ರಶಲ್ಲಿ ಎಲ್ಲಿ ಅಂತ ಹುಡ್ಕೋಣ ಇವ್ರನ್ನ. ಅವರೇ ಕಾಳು ಮೇಳಕ್ಕೆ ಅಂತ ಬಂದು ಅಲ್ಲಿ ಜನ ನೋಡಿ ಎದ್ಕೊಂಡು ಇಲ್ಲೇ ಬಂದಿದ್ದೀವಿ. ಇಲ್ಲಿ ಮನೆಗೆ ಹೋಗ್ಬೇಕು. ನೋಡಿ ಕಳ್ದೋಗಿರೋ ಸಿಕ್ಕಿದ್ರು. ಇಷ್ಟು ತನಕ 3 ಜನ ಕಳ್ದೋಗಿದ್ರು. ಎಲ್ರಿಗೂ ಈ ರಶಲ್ಲಿ ಓಡಾಡಿ ತುಂಬ ಹಸಿವು ಬೇರೆ ಆಗಿತ್ತು. ನಾವು ಸ್ವಲ್ಪ ಏನಾದರೂ ಟೇಸ್ಟ್ ಮಾಡೋಣ ಅಂತೇಳಿ ಅವರೆಕಾಳಿಂದ ಬಳಸ್ಕೊಂಡು ಮಾಡಿರೋ ಅಂಥ ಸ್ವಲ್ಪ ಐಟಮ್ಸ್ನ ಟೇಸ್ಟ್ ಮಾಡಿದ್ವಿ. ಅಲ್ಲಿಂದ ಮನೆಗೂ ಸ್ವಲ್ಪ ಪಾರ್ಸಲ್ ತೊಗೊಂಡು ಹೊರಟ್ವಿ ಮನೆ ಕಡೆ. ದಾರಿಲಿ ಬರ್ತಾ ಮಾರುತಿ ದರ್ಶನ ಕೂಡ ಆಯಿತು. ದರ್ಶನ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.